ಓಕೆ, ಈ ಬಗ್ಗೆ ಮಾತನಾಡೋದಕ್ಕೆ ಯಾರು ಪಾಪ ಯುವಕ ಹಾಸಿಗೆ ಹಿಡಿದಿದ್ದಾರಲ್ಲ ಅವರ ತಾಯಿನೇ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ನಮ್ಮ ಜೊತೆಗೆ. ಅಮ್ಮ ನಮಸ್ತೆ. ಮೇಡಮ್ ನಮಸ್ಕಾರ ಮೇಡಮ್. ನನ್ನ ಮಗನಿಗೆ ನಾನು ಜೂನ್ 23ನೇ ತಾರೀಕು ನಾನು ರಾಜಸ್ಥಾನದಲ್ಲಿದ್ದೀನಿ ಮೇಡಮ್. ನಾನು ಹ್ಮ್ ಜೂನ್ 8ಕ್ಕೆ ಮನೆಗೆ ಬಂದಿದ್ದೀನಿ. ಜೂನ್ 10 ಮನೇಲಿದ್ದಾನೆ. ಜೂನ್ 11ರಿಂದ ಕೆಲಸಕ್ಕೆ ಹೋಗಿದ್ದಾನೆ. 6ನೇ ತಾರೀಕುವರೆಗೂ ಕೆಲಸ ಮಾಡಿದೆ. ಜೂನ್ 16ನೇ ತಾರೀಕುವರೆಗೂ. ಜೂನ್ 16 ಸಾಯಂಕಾಲ ಜ್ವರ ಬಂದಿದೆ. ನಾನು ಅಲ್ಲಿ ನರ್ಸಿಂಗ್ ರೂಮ್ ಅಕ್ಕಪಕ್ಕ ತೋರಿಸಿದ್ದೀನಿ. ಬ್ಲಡ್ ಟೆಸ್ಟು, ಯೂರಿನ್ ಟೆಸ್ಟ್ ಎಲ್ಲ ಮಾಡಿಸಿದ್ದೀನಿ ಮೇಡಮ್. ಎಲ್ಲ ನಾರ್ಮಲ್ ಬಂದಿದೆ. ಮತ್ತೆ ಜ್ವರ ಬಂತು. ಅವಾಗ ನಾನು ಪದ್ಮಶ್ರೀ ಕರ್ಕೊಂಡಿದ್ದೆ ಸರ್ ಮೇಡಮ್. ನಾನು ಪದ್ಮಶ್ರೀ ಡಾಕ್ಟ್ರ್ ಹೇಳಿದ್ರು, ಇಲ್ಲ ಇವ್ನು ಸ್ವಲ್ಪ ಪ್ರಾಬ್ಲಮ್ ಕಾಣಿಸ್ತಿದೆ ಅಮ್ಮ, ನೀವು ESC ಕಾರ್ಡ್ ಇದೆ ಅಲ್ವಾ, ESC ಹಾಸ್ಪಿಟ್ಲ್ ಕರ್ಕೊಂಡೋಗಿ ಚೆನ್ನಾಗಿ ನೋಡ್ತಾರೆ ಅಂತ ಹೇಳಿದ್ರು. ಹಾಗೂ ನಾನು ಹೇಳಿದ್ದೀನಿ ಮೇಡಮ್, ನಾನು ಗೌರ್ಮೆಂಟ್ ಹಾಸ್ಪಿಟ್ಲ್ ನಂಬೋದಿಲ್ಲ, ನಾನು ದೊಡ್ಡ ಸೊಸೆ ಹಾಸ್ಪಿಟಲ್ ಕಳ್ಕೊಂಡಿದ್ದೀನಿ, ನಾನು ಹೋಗೋದಿಲ್ಲ ಅಂದೆ. ಇಲ್ಲಮ್ಮ ಒಳ್ಳೊಳ್ಳೆ ಡಾಕ್ಟ್ರ್ ಇದ್ದಾರೆ ಅಂತೇಳಿ ನನಗೆ ESI ಕಳಿಸ್ಕೊಟ್ರು. ಜೂನ್ 26ನೇ ತಾರೀಕು ನಾನು ಜಾಯ್ನ್ ಆಗಿದ್ದೀನಿ ಮೇಡಮ್. ಜೂನ್ 26ಕ್ಕೆ ಬಂದು ನೆಕ್ಸ್ಟ್ ಮಂತ್ 26 ಇಟ್ಕೊಂಡಿದ್ದಾರೆ ಇಲ್ಲೇ. ಅವರು ಏನು ಟ್ರೀಟ್ಮೆಂಟ್ ಮಾಡೋ ನನಗೆ ಗೊತ್ತಿಲ್ಲ. ಬೆನ್ನಲ್ಲಿ ನೀರು ತೊಗೊಂಡ್ರು ಅವರು. ಅವಾಗೂ ನನಗೇನು ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಎಲ್ಲರಿಗೂ ಸೈನ್ ಹಾಕ್ಸ್ಕೊಂಡು ನಾನು ಓದು ಬರೋ ಗೊತ್ತಿಲ್ಲ. ಸೈನ್ ಹಾಕೊಂಡ್ರೆ ಹಾಕಿದ್ದೀನಿ ಮೇಡಮ್. ನಾನು 24ನೇ ತಾರೀಕು ಅವನಿಗೆ ಸೊಂಟದ ಬೆನ್ನು ನೀರು ತೆಗೆದು 3 ದಿವಸಕ್ಕೆ ಸೊಂಟ ಬಿದ್ದೋಯ್ತು. ಕೈ ಕಾಲು ಆಡಿಸ್ಲಿಲ್ಲ. ಪ್ರಜ್ಞೆ ತಪ್ಪೋಯ್ತು. ಕಾಲೆಲ್ಲ ಮೇಲೆ ಬಿಟ್ಬಿಟ್ಟ ಅವನು. ಆಗ ನಾನು ಕ್ವಶನ್ ಮಾಡಿದೆ, ನೀವೇನು ಮಾಡಿ ನನ್ನ ಮಗನಿಗೆ ಟ್ರೀಟ್ಮೆಂಟ್ ಇಷ್ಟು ದಿನ ಇಟ್ಕೊಂಡಿದ್ರಲ್ವ, ಏನಾಗಿದೆ ನನ್ನ ಮಗನಿಗೆ, ಚೆನ್ನಾಗಿ ನಡ್ಕೊಂಡು ಬಂದ ಅಲ್ವಾ ಇಲ್ಲಿ ಅಂತ ನಾನು ಕೇಳಿದೆ ಮೇಡಮ್. ನಾನು ಅದಕ್ಕೆ ಇಲ್ಲ, ಅವನಿಗೆ ನರದ ಮೇಲೆ ನರ ಕೂತಿದೆ, ನೀವು ನಿಮ್ಯಾನ್ಸ್ಗೆ ಹೋಗಬೇಕು ಅಂತೇಳಿ ನನಗೆ ನಿಮ್ಯಾನ್ಸ್ಗೆ 12 ಗಂಟೆ ರಾತ್ರಿಲಿ ರೆಫರ್ ಕೊಟ್ಟರು. ಆವಾಗ ನಾನು ಅಲ್ಲಿಗೆ ಹೋದೆ ಮೇಡಮ್. ಅಲ್ಲಿ ಒಳಗಡೆನೂ ಕರ್ಕೊಂಡಿಲ್ಲ. ಎಲ್ಲ ಹೇಳಿದೀರಾ, ನಾವು ಕೂಡ ಕೇಳಿಸ್ಕೊಂಡ್ವಿ. ಜಸ್ಟ್ ಜ್ವರ ಅಂತ ಹೋದ್ರಿ ಅಂತ. ಈಗ ನಿಮ್ ಮಗನಿಗೆ ಪದೇ ಪದೇ ಏನಾದ್ರೂ ಸಮಸ್ಯೆ ಇತ್ತಾ? ಪದೇ ಪದೇ ಏನಾದ್ರೂ ಅವರು ಈ ರೀತಿ ಸಮಸ್ಯೆಗೆ ಒಳಪಡ್ತಾ ಇದ್ರಾ, ಅಥವಾ ಮೊದಲ ಸಲನ ಈ ರೀತಿ ಜ್ವರ ಬಂದು ಆಸ್ಪತ್ರೆ ಕರ್ಕೊಂಡು ಹೋಗಿದ್ದು? ಈಗ ನಿಮ್ಮ ಮಗನ ಪರಿಸ್ಥಿತಿ ನೋಡಿ ಏನ್ ಅನಿಸ್ತಿದೆ ನಿಮ್ಗೆ? ಹೆತ್ತ ಕರಳು. ಹೌದು ಮೇಡಮ್ ಅವರು ಇಲ್ಲೇ ಏನು ಹೆಚ್ಚು ಕಮ್ಮಿ ಮಾಡಿದ್ದಾರೆ ಮೇಡಮ್. ನಂಗೆ ಅದೇ ಮೇಡಮ್ ಇರೋದು. ನನ್ನ ಮಗ ಚೆನ್ನಾಗಿದ್ದ ಮೇಡಮ್. ಅವನು 23 ವರ್ಷ ಮೇಡಮ್. ನಾನು ಮನೆ ಕೆಲಸ ಮಾಡ್ಕೊಂಡು ಬದುಕ್ತಾ ಇದ್ದೀನಿ ಮೇಡಮ್. ನಮ್ಮ ಯಜಮಾನ್ರು ನಮ್ಮ ಜೊತೇಲಿ ಇಲ್ಲ. ಇವತ್ತು ಅವ್ನ ಸುದ್ದಿ ನೋಡ್ತಾರೆ ನನ್ನ ಕರಳು ಕಿತ್ತೋಗ್ತಿದೆ. ಅವನು ನಳ್ತಾ ಇದ್ದಾನೆ ಮೇಡಮ್. ಕೈ ಕಾಲು ಒರೆಸಲ್ಲ, ಮಾತಾಡೋದಿಲ್ಲ. ಕಣ್ಣು ದೃಷ್ಟಿ ಚೆನ್ನಾಗಿ ಕಾಣಿಸ್ತಿತ್ತು ಮೇಡಮ್. ಸಪ್ತಗಿರಿ ರೆಫರ್ ಕೊಟ್ಟರು. ಅಲ್ಲಿಂದ ಬಂದಮೇಲೂ ಕಣ್ಣು ಕಾಣಿಸ್ತಾ ಇತ್ತು. ಈಗ ಇದಕ್ಕಿದ್ದಂಗೆ ಕಣ್ಣು ಹೋಗಿದೆ, ಟಿವಿಯಿಂದ ಹೋಗಿದೆ ಕಣ್ಣು. ನಾವೇನು ಮಾಡೋಕ್ಕಾಗುತ್ತೆ? ನೀವು ಕರ್ಕೊಂಡೋಗಿ, ನಾವೇನು ಮಾಡೋಕ್ಕಾಗಲ್ಲ, ನೀವೆಲ್ಲಿ ಏನು ಮಾಡ್ತೀರಾ ಮಾಡ್ಕೊಳ್ಳಿ, ನಮ್ಮನ್ನೇನು ಮಾಡೋಕ್ಕಾಗಲ್ಲ. ನೀವು ಇದು ಸೆಂಟ್ರಲ್ ಗೌರ್ಮೆಂಟ್ ಏನೇನೋ ಎಲ್ಲ ಹೇಳ್ತಾರೆ ಮೇಡಮ್. ಡೀನ್ ಹತ್ರ ಮಾತಾಡಿ ಡೀನು ಹಂಗೆ ಅಂತ ಇದ್ದಾರೆ ಮೇಡಮ್. ಇಲ್ಲಿ ನನಗೆ ಯಾರು ಇಲ್ಲ ಮೇಡಮ್. ನಂದಿಲ್ಲಿ ಮೇಡಮ್ ಅಲ್ಲ, 23 ವರ್ಷ ಪಾಪ ಕಷ್ಟಪಟ್ಟು ಬೆಳೆಸಿದ ಮಗ. ಎಷ್ಟು ಜನ ಮಕ್ಳು ನಿಮ್ಗೆ ಆಸರೆ ಆಗ್ಬೇಕಾದಂತ ಮಗನ ಹಿಂಗ್ ಹಾಸಿಗೆ ಹಿಡಿದು ಬಿಟ್ಟಿದ್ದಾರೆ ಅಂತ ಅಂದ್ರೆ, ಇದಕ್ಕೆ ಜವಾಬ್ ಕೊಡ್ಬೇಕಾದಂತ ಆಸ್ಪತ್ರೆ ವೈದ್ಯರು ಏನು ಹೇಳ್ತಿಲ್ಲ ಅಂತಿದ್ದೀರಿ. ಬಟ್ ಇಷ್ಟು ಕಷ್ಟಪಟ್ಟು ಬೆಳೆಸಿ 23 ವರ್ಷ ಕಣ್ಮುಂದೆ ಓಡಾಡ್ಕೊಂಡಿದ್ದಂತ ಮಗ ಇದ್ದಕ್ಕಿದ್ದಂತೆ ಹಾಸಿಗೆ ಹಿಡಿತಾನೆ. ನನ್ನನ್ನ ಸಾಕಿ ಸಲಗಬೇಕಾಗಿದ್ದಂತ ಮಗ ಹಾಸಿಗೆ ಹಿಡಿತಾನೆ. ಇನ್ಯಾರು ದಿಕ್ಕು ಅನ್ನುವಂತ ಪ್ರಶ್ನೆ ಕಾಡ್ತಾ ಇರುತ್ತಲ್ವಾ ಸಹಜವಾಗಿ. ಹೌದು ಮೇಡಮ್. ಅದಕ್ಕೆ ನಂಗೆ ಉತ್ತರ ಇಷ್ಟೇ, ಅವ್ನು ರಿಕವರ್ ಆಗೋದು ಇಲ್ಲ. ಕರ್ಕೊಂಡೋಗಿ ನೀವು ನಾವು ಡಿಸ್ಚಾರ್ಜ್ ಮಾಡ್ತಾ ಇದ್ದೀವಿ, ಯಾಕೆ ನೀವು ಪೇಷಂಟ್ ಕರ್ಕೊಂಡು ಹೋಗ್ತಿಲ್ಲ? ಪೇಷಂಟ್ ಟೇಬಲ್ ಇದ್ದಾನೆ, ಇವ್ನು ರಿಕವರ್ ಆಗೋದು ಕಷ್ಟ ಆಗುತ್ತೆ. ಮುಂದಕ್ಕೆ ರಿಕವರ್ ಆಗ್ತಾನೆ ಅವನು. ಆಗುತ್ತೆ ಆಗಲ್ಲ ನಂಗೆ ಏನು ಹೇಳ್ತಿಲ್ಲ ಮೇಡಮ್. ಅವರು ನನಗೆ ತುಂಬ ಇದು ಮಾಡ್ತಿದ್ದಾರೆ ಮೇಡಮ್. ಏನ್ ಅನ್ಸುತ್ತೆ ಅಮ್ಮ ಈಗ ಮುಂದಿನ ದಾರಿ ಏನು? ಪಾಪ ನೀವೇ ಹೇಳಿದ್ರಿ ಮನೆ ಕೆಲಸ ಏನಿಲ್ಲ ಮೇಡಮ್, ಚೆನ್ನಾಗೇ ಇದ್ದ. ಹಂಗಿದ್ದಿದ್ರೆ ನಾನು ತೋರಿಸ್ಕೊಂತಿದ್ದೆ ಮೇಡಮ್. ನಾನೆಲ್ಲ ಒಬ್ನೇನಾ ಅಮ್ಮ ನಿಮಗೆ ಮಗ? ಹೌದು ಮೇಡಮ್. ನಾನು ಮನೆ ಕೆಲಸನೇ ಮಾಡ್ತಾ ಇರೋದು ಮೇಡಮ್. ಈಗ ಆ ಕೆಲಸನೇ ಇಲ್ಲ ಮೇಡಮ್. 7 ತಿಂಗಳಿಂದ ಇಲ್ಲೇ ಇದ್ದೀನಿ. ಅವನ್ನ ಇನ್ನೊಬ್ಬ ಇದ್ದಾನೆ ಮೇಡಮ್, ಸಪ್ರೇಟ್ ಇದ್ದಾನೆ ಅವನು. ಗೊತ್ತಲ್ಲ ಮೇಡಮ್ ಮಕ್ಕಳ ಕತೆ ಎಲ್ಲ. ಇವಾಗ ಇದ್ದೊಬ್ಬ ಮಗ ಜೊತೆಗಿದ್ದೊಬ್ಬ ಮಗ ಹಿಂಗ್ ಹಾಸಿಗೆ ಹಿಡ್ಕೊಂಡಿದ್ದಾರೆ. ಪಾಪ ನಿಮ್ಮನ್ನ ಅವ್ರು ನೋಡ್ಕೋಬೇಕಾಗಿತ್ತು, ಅವ್ರನ್ನೇ ನೀವು ನೋಡ್ಕೊಳ್ಳುವಂತ ಪರಿಸ್ಥಿತಿ. ಹೌದು ಮೇಡಮ್. ಹೌದು ಮೇಡಮ್. ನಾನು ಹಂಗೂ ಕೇಳ್ತಾನೆ, ನನ್ನ ಮಗನ ಒಂದು ಕಣ್ಣಾರು ಕೊಡಿ ನನಗೆ, ಪರವಾಗಿಲ್ಲ, ಬೆಡ್ಡಲ್ಲಿ ವೀಲ್ ಚೇರಲ್ಲಿ ಇರಲಿ ಅಂತ ನಾನು ಕೇಳ್ತಾ ಇದ್ದೀನಿ ಮೇಡಮ್. ನಂಗೆ ಪೈಲ್ ಸಾಧ್ಯ ಇಲ್ಲ. ನಾವು ಆ ಮಾತೆ ಮೆಡಿಸನಿಂದನೇ ಮಾಡಿದ್ದಾರೆ ಮೇಡಮ್. ಬೇರೆ ಇನ್ನೇನು ಇಲ್ಲ. ನನಗೆ ಡೋಸ್ ಮೇಲೆ ಡೋಸ್ ಕೊಟ್ಟಿದ್ದಾರೆ ಮೇಡಮ್ ಅವರು. ನಂಗೆ ನೋಡೋಕ್ಕಾಗ್ತಿಲ್ಲ. ಸಮಾಧಾನ ಮಾಡ್ಕೊಳ್ಳಿ. 7 ತಿಂಗಳಿಂದ ಮೇಡಮ್. ಒಂದು ದಿವಸ ಅಲ್ಲ, 2 ದಿವಸ ಅಲ್ಲ, ಜೂನ್ ತಿಂಗಳಿಂದನು. ಜೂನ್ ತಿಂಗಳಿಂದ ಮಗ ಹಾಸಿಗೆಯಲ್ಲೇ ಇದ್ದಾರೆ. ಹೌದು ಮೇಡಮ್. ICUಲೇ ಇದ್ದಾನೆ ಮೇಡಮ್. ಮೇಲ್ಗಡೆ ನಾರ್ಮಲ್ ICUಲೇ ಇದ್ದಾನೆ ಮೇಡಮ್. ಯಾರು ಬಂದ್ರು ಫೋನ್ಗಳು ಬಿಡ್ತಾ ಇಲ್ಲ. ಬೇರೆಯವ್ರದೆಲ್ಲ ಫೋನ್ ಬಿಡ್ತಾರೆ. ನಮ್ಮ ಕಡೆ ಬಂದ್ರೆ ಫೋನ್ ಇಟ್ಕೋತಾರೆ ಮೇಡಮ್.
ಬಡವರು ಯಾರು ಕೇಳ್ಕೊಳ್ಳೋರಿಲ್ಲ. ಎ ಸಿ ಕಾರ್ಡಿಂದ ಒಂದು ಮೆಡಿಕಲ್ ನಡೆಯುತ್ತೆ ಮೇಡಮ್. ಮೇಲಿನ ಖರ್ಚೆಲ್ಲ ನಮ್ಮದೇ ಆಗುತ್ತೆ ಮೇಡಮ್. ಮೆಡಿಸನ್ ಬರೀತಾರೆ. ಸಪ್ತಗಿರಿನೇ ಜಾಸ್ತಿ ಆಯ್ತು ಮೇಡಮ್. ಹ್ಮ್ ಇಲ್ಲ ಮೇಡಮ್, ಅದಕ್ಕೆ ಮೇಡಮ್ ಹ್ಮ್ ಹ್ಮ್ ಹೆಂಗ್ ನನ್ಗೆ ಹೆಂಗ್ ಯಾರು ದುಡ್ಡು ಅರೇಂಜ್ ಹಿಂದೆ ಮುಂದೆ ಮಾಡ್ಕೊಂಡ್ರಿ? ಯಾರು ಇಲ್ಲ ಮೇಡಮ್. ನಾನು ನನ್ನ ಮಗು. ಹ್ಮ್ ಅಲ್ಲ 2 ಲಕ್ಷ ತನಕ ಖರ್ಚು ಮಾಡಿದಿರಲ್ಲ, ದುಡ್ಡು ಹೆಂಗ್ ಅರೇಂಜ್ ಮಾಡ್ಕೊಂಡ್ರಿ? ಈಗ ಈಗ ಜೀವನ ಎಷ್ಟು ಕಷ್ಟ ನಾವು ಆಗ್ತಾ ಸಾಲ ಇದೆ ಅಮ್ಮ ನಿಮ್ಗೆ? ಮಾಡ್ಕೊಂಡಿದ್ದೀವಿ ಮೇಡಮ್. ಕಷ್ಟನೇ ಮೇಡಮ್. ಒಂದೊತ್ತು ತಿಂದ್ರೆ ಒಂದೊತ್ತು ತಿನ್ನಲ್ಲ, 2 ಹೊತ್ತು ತಿಂದ್ರೆ ಒಂದೊತ್ತು ತಿನ್ನಲ್ಲ. ಇಸ್ಕಾನಿಂದ ಊಟ ಕೊಡ್ತಾರೆ, ಇಸ್ಕೊಂಡು ತಿಂತೀನಿ ಮೇಡಮ್. ಹ್ಮ್ ಒಂದು ಹೊತ್ತು ಊಟಕ್ಕೂ ಕಷ್ಟ ಪಡ್ತಾ ಇದ್ರಿ, ಯಾಕಂದ್ರೆ ನೀವು ಕೆಲ್ಸಕ್ಕೆ ಹೋಗ್ತಾ ಹೋಗ್ತಾ ಇಲ್ವಾ? ಈಗ ಮಗನ್ನ ನೋಡ್ಕೊಂಡು ಇರ್ಬೇಕಲ್ಲ ಜೊತೆಗೆ ಒಬ್ರು. ಹೌದು ಮೇಡಮ್. ಇಲ್ಲ, ಹೌದು ಮೇಡಮ್. ಇಡೀ ದಿನ ಇರ್ಬೇಕು ಮೇಡಮ್. ನಾವು ಇಡೀ ದಿನ ಇಲ್ಲೇ ಇರ್ಬೇಕು ಮೇಡಮ್. ಹ್ಮ್ ಬೆಳಗ್ಗೆ 10ರಿಂದ ರಾತ್ರಿ 10 ಗಂಟೆವರೆಗೂ ಇಲ್ಲೇ ಇರ್ತೀನಿ ಮೇಡಮ್. ಹ್ಮ್ ಅಮ್ಮ ಈಗ ಹೆಂಗೆ ಚೆನ್ನಾಗಿ ಮುಂದಿನ ಹುಡುಗನ ಜೀವನ ಬಲಿ ಹೆಂಗೆ? ಪಾಪ ಕೊಟ್ರೆ ಏನ್ ಮೇಡಮ್ ಆಸರೆ ನಿಮ್ಗೆ? ಇಲ್ಲಿಗೆ ಓಕೆ. ಯಾರು ಹೇಳೋರು ಕೇಳೋರಿಲ್ಲ ಮೇಡಮ್. ಇಲ್ಲಿ ಏನಿಲ್ಲ ಮೇಡಮ್. ಇದ್ದೊಬ್ಬ ಮಗ ಮಲ್ಕೊಂಡಿದ್ದಾನೆ. ಅವನೇ ನನಗೆ ದುಡಿತಿದ್ದ. ಒಂದು 15,000 ತಗೊಂಬರೋನು. ನಾನೊಂದು ಮನೆ ಕೆಲಸ ಮಾಡ್ತಿದ್ದೆ. ನಂದು ಸ್ವಂತ ಮನೆ ಅಲ್ಲ ಮೇಡಮ್, ಬಾಡಿಗೆ ಮನೆ ನಂದು. ಹ್ಮ್ ಸಮಾಧಾನ ಮಾಡ್ಕೊಳ್ಳಿ. ನಿಮ್ ಜೊತೆಗೆ ನಾವಿದ್ದೀವಿ, ಯಾರು ಇಲ್ಲ ಅಂತ ಅಳ್ತಾ ಇದ್ದೀರಾ, ಯಾರು ನಮ್ ಸಪೋರ್ಟಿಗೆ ಬರಲ್ಲ ಅಂತ ಅಳ್ತಿದ್ದೀರಾ. ಯಾವಾಗ್ಲೂ ಗ್ಯಾರಂಟಿ ನ್ಯೂಸ್ ಒಂದಮ್ಮ ಪ್ರಾಮಿಸ್ ಮಾಡ್ತೀವಿ, ಬಡವರ ಪರ ನೊಂದವರ ಪರವಾಗಿ ನಾವ್ ಇರ್ತೀವಿ ಅಂತ. ನಿಮ್ ಜೊತೆಗೆ ನಾವ್ ಇರ್ತೀವಿ ನ್ಯಾಯ ಸಿಗೋ ತನಕ. ಅಟ್ಲೀಸ್ಟ್ ನೀವು ಪ್ರಶ್ನೆ ಮಾಡಿದಾಗ ಏನ್ ಹೇಳ್ತಿದ್ದಾರೆ? ಜ್ವರ ಅಂತ ಬಂದ್ವಲ್ಲ ಡಾಕ್ಟರ್, ಹಿಂಗ್ ನನ್ ಮಗನ್ ಪರಿಸ್ಥಿತಿ ಹಿಂಗ್ ಆಗಿದೆಯಲ್ಲ, ಏನ್ ಆಗ್ತಾ ಇದೆ ನನ್ ಮಗನಿಗೆ ಅಂತ ಪ್ರಶ್ನೆ ಮಾಡಿದ್ರಾ ನೀವು? ನಾನು ಪ್ರಶ್ನೆ ಮಾಡಿದೆ ಮೇಡಮ್, ಇಷ್ಟೇ ಉತ್ತರ. ಮೊದಲು ತಲೆಯಲ್ಲಿ ಗಡ್ಡೆ ಇದೆ, ಗಡ್ಡೆಯಿಂದ ಟಿ ಬಿ ಆಗಿದೆ, ಟಿ ವಿಯಿಂದ ಇನ್ಫೆಕ್ಷನ್ ಆಗಿದೆ, ಇನ್ಫೆಕ್ಷನಿಂದ ಕ್ಯೂ ಕಟ್ಕೊಂಡಿದೆ ಬೆನ್ನಲ್ಲಿ, ಅದಕ್ಕೆ ಅವ್ನು ಹಂಗಾಗಿದ್ದಾನೆ ಅಂತ ಹೇಳ್ತಿದ್ದಾರೆ ಮೇಡಮ್ ಅವ್ರು ಇವಾಗ ನನಗೆ. ಮೊದಲು ನನಗೆ ಟಿ ಬಿ ಅಂತ ಕನ್ಫರ್ಮ್ ಮಾಡಲೇ ಇಲ್ಲ ಮೇಡಮ್ ಅವರು ನನಗೆ. ಹ್ಮ್ ನಾನು ಏನು ಕೇಳಿದ್ರು ನೀವು ಮಾಡ್ತಾ ಇದ್ದೀವಿ, ಟ್ರೀಟ್ಮೆಂಟ್ ಮಾಡ್ತಿದ್ವಿ ಅಂತ ನನಗೆ ಕೊಟ್ಟು ಸೀರಿಯಸ್ ಮಾಡಿ ನನಗೆ ಸಪ್ತಗಿರಿ ರೆಫರ್ ಮಾಡಿದೆ ಮೇಡಮ್. ಸಪ್ತಗಿರಿ ಬಂದಮೇಲೆ ಕಣ್ಣು ಕಾಣಿಸ್ತಿತ್ತು ಮೇಡಮ್ ಅವನಿಗೆ. ಇಲ್ಲಿ ಬಂದಮೇಲೆ ಕಣ್ಣು ದೃಷ್ಟಿನೇ ಹೊಟ್ಟೋಯ್ತು ಮೇಡಮ್. ನಾನು ಏನು ಮಾಡೋದು? ಕಣ್ಣಿಲ್ಲ ಅಂದ್ರೆ ನಾನು ಹೆಂಗೆ? ನಾನು ಅದನ್ನೇ ಕೇಳಿ, ಏನು ಬೇಕಮ್ಮ ನಮ್ಮಿಂದ, ಏನು ಸಹಾಯ ಬೇಕು ಅಂತ ಕೇಳ್ತಿದ್ದೆ. ಏನು ಕೊಡ್ತಾರೆ ಮೇಡಮ್? ನನ್ನ ಮಗನ ಕಣ್ಣು ಕೊಡಿ ಅಂತ ನಾನು ಕೇಳ್ತೆ, 1 ಕೊಡಿ ಅಂತ ನಾನು ಕೇಳ್ತಾ ಇದ್ದೀನಿ ಮೇಡಮ್. ಅವನಿಗೆ ಗೊತ್ತಾರೆ ಎಷ್ಟು ನೊಂದ್ಕೋತಾನೆ ಮೇಡಮ್. ಅಮ್ಮ ನನ್ನ ಕಣ್ಣು ಯಾವಾಗ ಬರುತ್ತೆ ಅಂತ ಕೇಳ್ತಿದ್ದಾನೆ ಡೈಲಿ ನನ್ನನ್ನು. ಇವತ್ತು ಬರುತ್ತಪ್ಪ, ನಾಳೆ ಬರುತ್ತೆ, ನಾನು ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ ಮೇಡಮ್. ಇನ್ನೂ ಗೊತ್ತಿಲ್ಲ ಅವನಿಗೆ ಕಣ್ಣು ದೃಷ್ಟಿ ಹೋಗಿದೆ ಅಂತ. ಅಟ್ಲೀಸ್ಟ್ ಹೊತ್ಕೊಂಡಿದ್ರೆ ಒಂದು ಜೀವನ ಮಾಡ್ಬೋದಲ್ಲ ಮೇಡಮ್. ಹ್ಮ್ ನಡೆಯೋಕ್ಕೂ ಆಗಲ್ಲ. ಕೇಳಿದ್ರೆ ಇನ್ನೂ ರಿಕವರ್ ಆಗುತ್ತೆ. ಫಸ್ಟ್ ಬಾಕ್ಟ್ರಿ ನಿಜ ಏನಾಗಿದೆ ಅಂತಾರೆ. ಒಂಥರ ಸ್ಪೈನಲ್ ಕಾರ್ಡ್ ಅಂತಾರೆ, ಒಂದ್ಸಲ ಟಿ ವಿ ಅಂತಾರೆ, ಒಂದ್ಸಲ ನರದು ಪ್ರಾಬ್ಲಮ್ ಅಂತಾರೆ, ಒಂದ್ಸಲ ಹೇಳ್ತಾರೆ ಅದೇನೋ ಇತ್ತಾಮಿತ್ತಿನ ಟ್ಯಾಬ್ಲೆಟ್ ಕೊಟ್ಟು ಓವರ್ ಡೋಸಿಂದ ಆಗಿದೆ, ಅದಕ್ಕೆ ಟ್ಯಾಬ್ಲೆಟ್ ನಿಲ್ಸಿದ್ದೀವಿ ಅಂತ ಹೇಳಿದ್ರು. ಅದನ್ನು ನಾನು ಕೇಳಿದೆ, ಆ ಥರ ಟ್ಯಾಬ್ಲೆಟ್ ಯಾಕೆ ಕೊಟ್ಟರು ಸರ್ ಅಂತ. ನಾವು ಕೊಡಲೇಬೇಕಲ್ಲಮ್ಮ ಅಂತ ಹೇಳಿದ್ರು ಸರ್ ಮೇಡಮ್ ಅವರು. ನನಗೂ ಅವ್ರಿಗೆ ಇನ್ಫಾರ್ಮೇಷನ್ ಕೊಟ್ಟಿಲ್ಲ, ಈ ಮಾತ್ರೆ ಕೊಟ್ಟರೆ ಹಿಂಗಾಗುತ್ತೆ ಅಂತ. ನಾನು ಟ್ರೀಟ್ಮೆಂಟ್ ಕೊಡಿಸಿ ಅವತ್ತೇ ನನ್ನ ಮಗನ ಕಳ್ಕೊಂಡು ಮರ್ತಾ ಹೋಗ್ತಿದ್ದೆ. ಇವತ್ತು ಜೀವಂತವಾಗಿದ್ದು ಸತ್ತಂಗೆ ಲೆಕ್ಕ. ನಾನು ಸತ್ತೆ, ಅವನು ಸತ್ತೋದ. ನಮ್ಗೆ ಯಾರು ಇಲ್ಲ ಹಿಂದೆ ಮುಂದೆ. ನೊಂದ್ಕೊಳ್ಬೇಡಿ, ನಿಮ್ ನೋವು ನಮ್ಗೆ ಅರ್ಥ ಆಗ್ತಾ ಇದೆ. ಇದ್ದೊಬ್ಬ ಮಗ ಹಾಸಿಗೆ ಹಿಡಿದ್ರೆ ತಾಯಿ ಪರಿಸ್ಥಿತಿ ಮನಸ್ಥಿತಿ ಹೆಂಗಿರುತ್ತೆ ಅಂತ ನಮಗೂ ಅರ್ಥ ಆಗುತ್ತೆ. ನೊಂದ್ಕೊಳ್ಬೇಡಿ, ನಿಮ್ ಜೊತೆಗೆ ಗ್ಯಾರಂಟಿ ನ್ಯೂಸ್ ಇರುತ್ತೆ. ಖಂಡಿತ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಬಂಧಪಟ್ಟವರನ್ನ ಪ್ರಶ್ನೆ ಮಾಡ್ತೀವಿ. ಅಟ್ಲೀಸ್ಟ್ ಏನಾಗಿದೆ ಅನ್ನೋದನ್ನ ತಿಳಿಸೋ ಪ್ರಯತ್ನ ನಿಮಗೆ ಮಾಡ್ತೀವಿ. ಧೈರ್ಯವಾಗಿರಿ ಅಮ್ಮ. ಆಯ್ತು ಮೇಡಮ್.